ಇದ್ ಮಾಡ್ಬೇಡಿ ಸರ್. ಸರ್ ಏನು ಮುಟ್ಟಿಲ್ಲ. ಹಾ, ಸೊ ಇವಾಗ ನಮ್ಗೆ ಇಲ್ಲಿ ಎಂಟ್ರಿ ಸಿಕ್ಕಿದೆ ಸರ್ ಇದು. ಸರ್ ಸಿಕ್ಕಿದೆ 106 ಅಲ್ಲಿ ಇದೆ. 100 to 120 ಅಂದ್ರೆ 106 ಅಲ್ಲಿ ಇದೆ, ಎಂಟ್ರಿ ಇದೆ. ಸೊ ಆಸ್ ಪರ್ ಫಸ್ಟ್ ಟೈಪ್ ಆಫ್ ಎಂಟ್ರಿ ನಮ್ಗೆ ಇದು ಎಂಟ್ರಿನಾ. ಸೊ ಮಿನಿಮಮ್ ಎಂಟ್ರಿ ಟಾರ್ಗೆಟ್ ಸರ್ ಎಷ್ಟು ಇದು. ಸರ್? 1:3 ಹೌದಾ ಸರ್? 1:3 ಅಂದ್ರೆ ಎಷ್ಟು? 6. ಸರ್ ಎಸ್ ಎಲ್ ಎಷ್ಟು ಇಟ್ಟಿದ್ದೀರಾ? ಸರ್ 10 ಇಲ್ಲಿ ಪಾಯಿಂಟ್ಸ್ 12 ಅಲ್ವಾ? ಪಾಯಿಂಟ್ಸ್ ಸರ್, ಓಕೆ. ನೋಡಿ. ಓಕೆ, ಆಸ್ ಪರ್ 36 ಫಸ್ಟ್ ಸರ್ ಟೈಪ್ ಆಫ್ ಎಂಟ್ರಿ. ಎಂಟ್ರಿ. ಓಕೆನಾ? ಹೌದು ಹೌದು ಹೌದು. ಸೊ ಮಿನಿಮಮ್ 1:3 ಅಲ್ವಾ ಸರ್ ಟಾರ್ಗೆಟ್? ಕರೆಕ್ಟ್ ಸರ್, ಕರೆಕ್ಟ್. ವೇಟ್ ಮಾಡೋಣ ಸರ್, ಇದು ಲೈವ್ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಸರಿ ಸರ್. ನಾವ್ ಏನ್ ಸೆಟ್ಟಿಂಗ್ಸ್ ಇದೆಯೋ ಅದೆಲ್ಲ ಏನು ತೋರ್ಸೋದ್ ಬೇಡ, ಸ್ವಲ್ಪ ನೋಡೋಣ ಸರಿ ಆಯ್ತಾ? ಸರಿ ಸರ್, ಆಯ್ತು. ಸೊ ನಿಮ್ಗೂ ಲೈವ್ ಅಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಬರುತ್ತೆ, ಹೌದಾ ಸರ್? ಗೊತ್ತಾಗುತ್ತೆ ಸರ್, ಗೊತ್ತಾಗುತ್ತೆ. ಕರೆಕ್ಟ್. ಸರ್ ಇವಾಗ ನೀವೇನೇ ಎಂಟ್ರಿ ಮಾಡ್ಬೇಡಿ ಸರ್, ಆಯ್ತಾ? ಅಟ್ಲೀಸ್ಟ್ ನೀವು ಇಲ್ಲ ಒಂದು ಇಲ್ಲ 1 ವೀಕ್ ಆದ್ರೂ ಲೈವ್ ಟೆಸ್ಟ್ ಮಾಡ್ಬೇಕು, ಆಯ್ತಾ? ಇಲ್ಲ ಸರ್, ನಾನು ಫಸ್ಟ್ ಕ್ರಾಸ್ ಚೆಕ್ ಮಾಡ್ತಿದ್ದೀನಿ, ಆಮೇಲೆ ಮಾಡ್ಕೊಂತೀನಿ. ಫಸ್ಟ್ ಯಾಕಂತಂದ್ರೆ ಚೆನ್ನಾಗಿ. ಜಸ್ಟ್ ಇವಾಗ ನಿಮ್ಗೆ ಇದು ಇನ್ ಫ್ರಂಟ್ ಆಫ್ ತೋರಿಸ್ತಾ ಇದ್ದೀನಲ್ವಾ ಇದು. ಸರ್ ಎಂಟ್ರಿನೂ ನಿಮ್ಗೆ ಹೌದು ಗೊತ್ತಿದೆ, ಹೌದಾ ಸರ್ ಇದು? ಹೌದು ಸರ್, ಹೌದು. ಜಸ್ಟ್ ಸರ್ ವೈಟ್ ರೆಡ್ ಮಾಡೋಣ. ಕ್ಯಾಂಡಲ್ ಕ್ರಿಯೇಟ್ ಆಗ್ಬಾರ್ದು ಅಂತ ಹೇಳಿದ್ರಿ, ರೆಡ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ ಈಗ. ಹೌದು ಸರ್, ಇವಾಗ ನಿಮ್ದು ಆಲ್ರೆಡಿ ಎಂಟ್ರಿ ಆಗಿದೆ ಅಲ್ವಾ ಅಲ್ಲಿ ನಿಮ್ದು. ಹೌದು ಒನ್ಸ್ ಎಂಟ್ರಿ ಟ್ರಿಗರ್ ಆದ್ರೆ ನೋ ನೀಡ್ ಟು ಡೂ ಎನಿಥಿಂಗ್ ಸರ್. ಜಸ್ಟ್ ಓಕೆ ಪೇಷನ್ಸ್ ಆಗಿ ಇರ್ಬೇಕು ಸರ್. ಸರ್. ಏದರ್ ಸಿಗ್ನಲ್ ಎಂಟ್ರಿ ನಾವು. ಸರ್ ಆಲ್ರೆಡಿ ನಿಮ್ದು ಸರ್ ಎಂಟ್ರಿ ಕ್ಯಾಂಡಲ್ ಇದು, ಹೌದಾ? ಹೌದು. ಒನ್ಸ್ ಎಂಟ್ರಿ ಬಂದ್ರೆ ವೇಟ್ ಫಾರ್ ಹ್ಮ್ ಟಾರ್ಗೆಟ್, ಅದರ್ವೈಸ್ ಸ್ಟಾಪ್ ಲಾಸ್. ಇನ್ ಬಿಟ್ವೀನ್ ಅಲ್ಲಿ ಓಕೆ ಎಷ್ಟೇ ರೆಡ್ ಕ್ಯಾಂಡಲ್ ಬಂದ್ರು ನೋ ನೀಡ್ ಟು ವರಿ ಎನಿಥಿಂಗ್. ಓಕೆ ಓಕೆ ಸರ್. ಓಕೆನಾ? ಡನ್ ಸರ್. ಇವಾಗ ಇದು ಫಸ್ಟ್ ಇದು ಇಲ್ಲಿ ಸ್ಟಾಪ್ ಲಾಸ್ ಆದ್ರೂ ಹಿಟ್ ಆಗ್ಬೇಕು, ಟಾರ್ಗೆಟ್ ಆದ್ರೂ ಹೋಗ್ಬೇಕು, ಯಾವ್ದೋ ಒಂದು ಆಗ್ಬೇಕು ಇಲ್ಲಿ. ಓಕೆ, ಸರಿ ಸರ್, ಆಯ್ತು. ಇದೇ ರೀತಿ ಇರ್ಬೇಕು ಸರ್ ನೀವು ಟ್ರೇಡಿಂಗ್ ಮಾಡುವಾಗ. ಸೊ ಏನು ಸರಿ ನಾವ್ ಸರ್, ಇದ್ ಆಯ್ತು. ಮಾಡ್ಬಾರ್ದು. ಓಕೆ, ಇನ್ ಬಿಟ್ವೀನ್ ಹೋದ್ರೆ ಎಲ್ಲ ಎಕ್ಸಿಟ್ ಮಾಡ್ಕೋಬಾರ್ದು. ನೋ ನೋ ವೆಯ್ಟ್ ನೋ ಫಾರ್ ಸರ್, ದ ಎಸ್ ಎಲ್, ವೆಯ್ಟ್ ಫಾರ್ ದ ಟಾರ್ಗೆಟ್. ಅಲ್ಲಿ ನೀವೇನು ಮಾಡಬಾರ್ದು, ಅದು ಗ್ಯಾಂಬ್ಲಿಂಗ್ ಸರ್. ಇನ್ ಬಿಟ್ವೀನ್ ಅಲ್ಲಿ ನೀವೇನಾದ್ರೂ ಗೊತ್ತಾಯ್ತು ಎಕ್ಸಿಟ್ ಸರ್. ಆದ್ರೆ ದಟ್ ಇಸ್ ಕಾಲ್ಡ್ ಗ್ಯಾಂಬ್ಲಿಂಗ್ ಆಗುತ್ತೆ. ಓಕೆ, ಹೌದು ಹೌದು. ಸಪೋಸ್ ಸರ್ ಸ್ಮಾಲ್ ಥಿಯರಿ ಹೇಳ್ತೀನಿ ನೋಡಿ. ಆಸ್ ಪರ್ ಹ್ಮ್ ಅವರ್ ಸ್ಟ್ರಾಟಜಿ, ಆಸ್ ಪರ್ ನಮ್ದು SCP ಸ್ಟ್ರಾಟಜಿ ಇದೆ ಅಲ್ವಾ, ಜಸ್ಟ್ ಅದನ್ನ ಹೌದು ಸರ್. ಯೂಸ್ ಮಾಡ್ಬಿಟ್ಟು ಪರ್ ಮಂತ್ ಗೆ 100 ಟ್ರೇಡ್ಸ್ ಮಾಡಿದೀವಿ ಅಂತ ಅನ್ಕೊಳ್ಳಿ. ಹ್ಮ್ ವರಸ್ಟ್ ಕೇಸ್ ಅಲ್ಲಿ ಹೇಳ್ತಾ ಇದ್ದೀನಿ, ವರಸ್ಟ್ ಕೇಸು 50-50% ಆಗಿದೆ ಅಂತ ಅನ್ಕೊಳ್ಳಿ, ವರಸ್ಟ್ ಕೇಸ್. ಓಕೆ, ಹ್ಮ್ ನಮ್ ಸ್ಟ್ರಾಟಜಿ 70% ಅಕ್ಯುರಸಿ ಇದೆ ಸರ್ ಆಕ್ಚುಲಿ. ನಾನ್ ಓಕೆ. ಹೇಳ್ತಿರೋದು ವರಸ್ಟ್ ಕೇಸ್ ಕ್ಯಾಲ್ಕುಲೇಷನ್. ಫಾರ್ ಎಕ್ಸಾಂಪಲ್ 50 ಟ್ರೇಡ್ಸ್ ನಮ್ದು ಟಾರ್ಗೆಟ್ ಅಚೀವ್ ಆಗಿದೆ, 50 ಟ್ರೇಡ್ಸ್ ಸ್ಟಾಪ್ ಲಾಸ್ ಹಿಟ್ ಆಗಿದೆ. ಹಾ ಆವರೇಜ್ ಆಗಿ ಒಂದು 30% ಇಟ್ಕೋಬಹುದು ಸರ್ ಟಾರ್ಗೆಟ್ ಹಾ ಸರ್. 1:3. ಹೌದಾ? ಹೌದು. ನೋಡಿ ಸರ್ ಟಾರ್ಗೆಟ್ ಬರುತ್ತೆ, ನೋಡಿ ಸರ್ ಕ್ಯಾಂಡಲ್ಸ್ ಮಾಡ್ತಿದ್ಯಾ ಸರ್, ನಮ್ ಸೈಡೇ ಬರ್ತಿದ್ಯಾ ಮಾರ್ಕೆಟ್ ನೋಡಿ. ಬರ್ತವೆ ಹೌದಾ? ಸರ್, ಬರ್ತವೆ. ಸೊ ಓಕೆ, ಸೊ 50 ಟ್ರೇಡ್ಸ್ ಮಾಡಿದೀವಿ, 30 ಪಾಯಿಂಟ್ಸ್ ಆವರೇಜ್ ಆಗಿ ಮಾಡೋದಾದ್ರೆ 1500 ಪಾಯಿಂಟ್ಸ್ ನಾವು ಪ್ರಾಫಿಟ್ ಅಲ್ಲಿ ಇರ್ತೀವಿ ಸರ್, ಹೌದಾ? ಸೊ ಅದೇ ಹೆಂಗೆ ರೀತಿ ಸರ್? ರಿಮೈನಿಂಗ್ 50 ಟ್ರೇಡ್ಸ್ ಅನ್ನೋದು ಆವರೇಜ್ ಆಗಿ 10 ಪಾಯಿಂಟ್ಸ್ ಇಟ್ಕೋಬಹುದು ಸರ್ ಸ್ಟಾಪ್ ಲಾಸ್ ಆಸ್ ಪರ್ ಸ್ಟ್ರಾಟಜಿ. ಹೌದು ಸರ್, ಹೌದು ಸೊ ಮೈನಸ್ ಹೌದು 500 ಪಾಯಿಂಟ್ಸ್ ಆಗತ್ತಾ? ಹೌದು ಸರ್. ಸೊ ಈ 1500 ಪಾಯಿಂಟ್ಸ್ ಪ್ರಾಫಿಟ್ ಮತ್ತೆ 500 ಪಾಯಿಂಟ್ಸ್ ಲಾಸಸ್ ಮಾಡಿದ್ರೆ ನಮ್ಗೆ 50-50 ಚಾನ್ಸಸ್ ಇದು. ಸೊ ನಮ್ಗೆ ಪ್ರಾಫಿಟ್ ಹೌದು. ಅಲ್ಲಿ ಎಷ್ಟಿರುತ್ತೆ ಸರ್? 1000 ಪಾಯಿಂಟ್ಸ್ ನಾವು ಪ್ರಾಫಿಟ್ ಅಲ್ಲಿ ಇರ್ತೀವಿ, ಹೌದಾ ಸರ್? ಕರೆಕ್ಟ್ ಸರ್. ಸೊ ಬರೀ ಬ್ಯಾಂಕ್ ನಿಫ್ಟಿ ಅಲ್ಲಿ ಬರೀ 1 ಲಾಟ್ ಯೂಸ್ ಮಾಡೋದು ಅದನ್ನು 15,000 ಪ್ರಾಫಿಟ್ ಇರುತ್ತೆ ಸರ್ ಇದು, ಹೌದಾ? ಇರುತ್ತೆ ಸರ್, ಇರುತ್ತೆ. ಸೊ ಬ್ರೋಕರೇಜ್ ಗೆ ಪಾಪ ಅವರು ತಿನ್ಬೇಕು, ಬ್ರೋಕರೇಜ್ ಅವರು, ಅವ್ರಿಗೆ ಒಂದು 4000 ಕೊಡಿ, ಹೌದು. ಹೌದಾ? ಸೊ ಕರೆಕ್ಟ್. 4000 ಆಗಲ್ಲ, 100 ಟ್ರೇಡ್ಸ್ ಗೆ ನಿಮ್ಗೆ ಆಗೋದು 3500. 12,000 ನಿಮ್ಗೆ ಮನೆಗೆ ತಗೊಂಡು ಹೋಗ್ಬೋದು ಸರ್, ಹೌದಾ ಸರ್? ಆರಾಮಾಗಿ 12,000 ಮನೆಗೆ ತಗೊಂಡು ಹೋಗ್ಬೋದು, ಹೌದಾ ಸರ್? ಈಸಿ ಸರ್, ಈಸಿ. ಹಾ, ಈವನ್ ನಿಫ್ಟಿ 50 ಆದ್ರೆ 1000 ಪಾಯಿಂಟ್ಸ್ ಗೆ ನಿಫ್ಟಿ 50 ಆದ್ರೆ ನೀವು ಆರಾಮಾಗಿ 45,000 ಮನೆಗೆ ತಗೊಂಡು ಹೋಗ್ಬೋದು. ಯಾಕಂದ್ರೆ ಕರೆಕ್ಟ್ ಅಲ್ಲಿ ಸರ್. 1 ಲಾಟ್ ಈಸ್ ಈಕ್ವಲ್ ಟು 50, 50. ಹೌದಾ? ಹೌದು ಸರ್. ಸೊ ಈ ರೀತಿ ಮಾಡ್ಕೋಬಹುದು. ಆದ್ರೆ ನೀವು ಇದು ನೀವು ವೆನ್ ಇದು ಈ ತರ ಆಗೋದು, ನೀವು ಡಿಸಿಪ್ಲೈನ್ ಆಗಿದ್ರೆ ಈ ತರ ಆಗೋದು. ನೀವ್ ಹೌದು. ಇವಾಗ ಒಂದು ರೆಡ್ ಕಲರ್ ಕ್ಯಾಂಡಲ್ ಬರ್ತಿದೆ ಅಂತ ಭಯ ಪಡ್ತಾರೆ, ಇದು ನೀವು ಇಲ್ಲಿ ಎಕ್ಸಿಟ್ ಆದ್ರೆ ವಾಟ್ ಯು ನೋ, ಇದು ಫ್ಯೂಚರ್ ಅಲ್ಲಿ ಇಲ್ಲಿಂದ 100 ಪಾಯಿಂಟ್ಸ್ ಹೋಗ್ಬೋದು, ಹೌದು ಸರ್? ಇಲ್ಲ ಸರ್, ನೀವು ಹೇಳಿದ್ರಲ್ಲ 12 ಪಾಯಿಂಟ್ SL 30 ಪಾಯಿಂಟ್ ಟಾರ್ಗೆಟ್ ವರ್ಕ್ ಆಗುತ್ತೆ ಸರ್ ಇದು. ಅದೇ ಸರ್, ಅದು ನೀವು ಇದು ನಾನು ಹೇಳ್ತಿರೋದು ರಿಸ್ಕ್ ರಿವಾರ್ಡ್ ಪರ್ಫೆಕ್ಟ್ ಆಗಿ ನೀವು ಫಾಲೋ ಕರೆಕ್ಟ್ ಆಗ್ಬೇಕು ಸರ್. ಕರೆಕ್ಟ್ ಸರ್, ಕರೆಕ್ಟ್. ಓಕೆನಾ? ನಿಫ್ಟಿ ಆಲ್ರೆಡಿ ಆದ್ರೆ ಇವಾಗ ನೋಡಿ 45,000 5 ತಗೊಂಡು. ಪಾಯಿಂಟ್ಸ್ ಪ್ರಾಫಿಟ್ ಅಲ್ಲಿ ಹೋಗ್ತಿದೆ ಇದು, ಹೌದಾ? ಹೌದು ಸರ್. ಆದ್ರೆ ನೀವು ಈ ತರ ಮಾಡ್ಕೋಬೇಕು ಅಷ್ಟೇ ಹೇಳ್ತಿರೋದು, ಆಯ್ತಾ?
ಡನ್ ಸರ್. ಒಂದು 2 minutes ವೇಟ್ ಮಾಡೋಣ ಸರ್, ಏನಾಗಲ್ಲ. ಓಕೆನಾ? ವೇಟ್ ಮಾಡೋಣ ಸರ್, ವೇಟ್. ಈವನ್ ಇನ್ನೊಂದು ಮಾಡ್ಬೋದು ನಾವು. ಫಾರ್ ಎಕ್ಸಾಂಪಲ್, ಇಲ್ಲಿ ನಾವ್ ಎಂಟ್ರಿ ಮಾಡಿದೀವಿ, ಹೌದು ನಮ್ಗೇನಾದ್ರೂ ಲಾಸಸ್ ಆಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ತುಂಬಾ ಜನಕ್ಕೆ ಆಗತ್ತೆ, ಏನಾದ್ರು ತುಂಬಾ ಲಾಸಸ್ ಮಾಡಿರ್ತಾರ ಅವರು, ಹೌದಾ ಸರ್? ಹೌದು ಮತ್ತೆ ಸರ್. ಅವರು ಪ್ರಾಫಿಟ್ ನ ಅವರು ಇದ್ ಮಾಡಲ್ಲ, ಏನದು ವೆಯ್ಟ್ ಮಾಡಲ್ಲ, ಪೇಷನ್ಸ್ ಕೆಪಾಸಿಟಿ ಇರಲ್ಲ. ಹೌದು. ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ರೀ ಎಂಟ್ರಿ. ನೋ ರೀ ಎಂಟ್ರಿ ಸರ್. ಒನ್ಸ್ ನಿಮ್ಗೆ ಇಲ್ಲಿ ಎಂಟ್ರಿ ಆಗಿದೆ, ಎಂಟ್ರಿಯಿಂದ ಒಂದು 10 ಹೌದು ಪಾಯಿಂಟ್ಸ್ ಮೇಲೆ ಬಂದ್ರೆ, 10 ಪಾಯಿಂಟ್ಸ್ ಮೇಲೆ ಮೂವ್ ಆಗಿದೆ ಅಂತ ಅನ್ಕೊಳ್ಳಿ, ಬ್ರಿಂಗ್ ಯುವರ್ ಸ್ಟಾಪ್ ಲಾಸ್ ಟು ಹಾ ಕಾಸ್ಟ್ ಟು ಕಾಸ್ಟ್. ಹಿಯರ್ ನೋ ಲಾಸ್ ಹೆಂಗೆ ಸರ್. ಸರ್? ಓಕೆ ಓಕೆ ಓಕೆ, ಆನ್ ಪ್ರಾಫಿಟ್ ಓನ್ಲಿ, ಕರೆಕ್ಟ್. ಆವಾಗ ನಿಮ್ಗೆ ಟಾರ್ಗೆಟ್ ಬಂದ್ರೆ ಟಾರ್ಗೆಟ್ ಬುಕ್ ಮಾಡ್ಕೊಳ್ಳಿ ಇಲ್ಲಿ ಹೌದು ಈ ಪಾಯಿಂಟ್ ಅಲ್ಲಿ. ಹೌದು ಎಕ್ಸಿಟ್ ಸರ್, ಆದ್ರೆ ಗೊತ್ತಾಯ್ತು. ಇವಾಗ 1:3 ಎಕ್ಸಿಟ್ ಆಗಿ ಅಷ್ಟೇ. ಸಾರಿ, ಅಷ್ಟೇ. ಕಾಸ್ಟ್ ಟು ಕಾಸ್ಟ್ ಗೆ ಎಕ್ಸಿಟ್ ಆಗಿ, ನೋ ಪ್ರಾಬ್ಲಮ್ ಇಲ್ಲಿ, ಹೌದಾ ಸರ್? ಕರೆಕ್ಟ್ ಸರ್, ಕರೆಕ್ಟ್. ಸೊ ಈ ರೀತಿ ನೀವು ಮಾಡ್ಕೋಬಹುದು ಇದನ್ನ, ಆಯ್ತಾ? ಡನ್ ಸರ್. ಸೊ ಒಂದು ಅಟ್ಲೀಸ್ಟ್ ಟೂ ಆರ್ 3 months ನೀವು ಮಾಡ್ತಾ ಇದ್ರೆ ಸಾಕು ಸರ್. 1:3 ಈಸಿಯಾಗಿ ನೀವು ಕ್ಯಾಪ್ಚರ್ ಮಾಡ್ತೀರಾ, ಆಯ್ತಾ? ಸರಿ ಸರ್. ಆದ್ರೆ ವೆಯ್ಟ್ ಮಾಡೋಣ ಸರ್, ಇದು ಅಟ್ಲೀಸ್ಟ್ ಒಂದು 10 to 15 minutes ತಗೊಳತ್ತೆ ಆಕ್ಚುಲಿ. ತಗೊಳುತ್ತೆ ಸರ್, ತಗೊಳುತ್ತೆ. ಆದ್ರೆ ಮಾರ್ಕೆಟ್ ಅಲ್ಲಿ ಇದು ವೇಟಿಂಗ್ ಇಸ್ ಎವ್ರಿಥಿಂಗ್ ಸರ್ ಇನ್ ಸ್ಟಾಕ್ ಮಾರ್ಕೆಟ್. ಪೇಷನ್ಸ್ ಇರಬೇಕು, ವೇಟ್ ಮಾಡ್ತಾ ಇರಬೇಕು. ಎಕ್ಸಾಕ್ಟ್ಲಿ ಸರ್. ಎಕ್ಸಲೆಂಟ್ ಸರ್. ಸರ್ ನಾವು ಲಾಟ್ ಸೈಜ್ ಅಲ್ಲಿ ಏನಾದ್ರು ದೊಡ್ಡದ್ ಮಾಡಿದ್ರೆ ನಮ್ಗೆ ಅಷ್ಟೇ ಎಫೆಕ್ಟ್ ಇದೆ, ಅಷ್ಟೇ ಪ್ರಾಫಿಟ್ ಇದೆ, ಕರೆಕ್ಟ್ ಅಲ್ವಾ? ಅಷ್ಟೇ ಸರ್. ಇವಾಗ ನೋಡಿ ಸರ್, ಇದು 37 ಪಾಯಿಂಟ್ಸ್ ಆಗಿದೆ, ಹೌದಾ ಸರ್? ಹೌದು. ಈ 37 ಪಾಯಿಂಟ್ಸ್ ಅಂದ್ರೆ ನಿಮ್ದು ಪರ್ ಲಾಟ್ ಗೆ ಎಷ್ಟಾಗುತ್ತೆ ಸರ್? ಸರ್ ಪರ್ ಲಾಟ್ ಗ ಸರ್ ಇದು 37 into 50 ಎಷ್ಟಾಗಿದೆ? 1800 ಪ್ರಾಫಿಟ್ ಇದೆ, ಹೌದಾ ಸರ್? ಹೌದು. ನೋಡಿ, ಹೌದಾ? ನೋಡಿ ಸರ್, ನಿಯರ್ ಟು ಟಾರ್ಗೆಟ್ ಇದೆ 22 ಪಾಯಿಂಟ್, ಹೌದಾ ಸರ್? ಈಸಿ ಕ್ಯಾಚ್ ಆಗ್ತಿದೆ ಸರ್. ಏನ್ ಸರ್ ಇದು, ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸರ್. ಈವನ್ ಡೈಲಿ ವಿಡಿಯೋಸ್ ಮಾಡ್ತೀನಿ ಗೊತ್ತಾ, ಸೇಮ್ ಇದೇ ರೀತಿ ನಾನು ಮಾಡುತ್ತೆ ಸರ್. ನೋಡ್ತಾ ಇದ್ದೀನಿ, ನಾನು ವಿಡಿಯೋಸ್ ನೋಡ್ತಾ ಇದ್ದೀನಿ. ಸೊ ಇವಾಗ ನಿಮ್ಗೆ ಲೈವ್ ಅಲ್ಲಿ ಪ್ರೂವ್ ಮಾಡ್ತಾ ಇದ್ದೀನಿ ಸರ್ ನಿಮ್ಗೂನು. ಹೌದು ಸರ್, ಇದೆ ಸರ್, ಇವಾಗ ಸ್ಟ್ರಾಟಜಿ ನೀವು ಇದೆ. ಜಸ್ಟ್ ಇದನ್ನ ನೀವು ಲಾಟ್ ಸೈಜ್ ಇನ್ಕ್ರೀಸ್ ಮಾಡಿದ್ರೆ ಸಾಕು ಸರ್. ಲಾಟ್ ಸೈಜ್ ಇನ್ಕ್ರೀಸ್ ಮಾಡಿದ್ರೆ ಸಾಕು. ಫಾರ್ ಎಕ್ಸಾಂಪಲ್ ಇಲ್ಲಿ 150 ಮಾಡಿದ್ರೆ ಸಾಕು ಸರ್. ಫಾರ್ ಎಕ್ಸಾಂಪಲ್ 100 ಕ್ವಾಂಟಿಟಿ ಮಾಡಿದೀರಾ ಅಂತ ಅನ್ಕೊಳ್ಳಿ, 3700 ಪ್ರಾಫಿಟ್ ಇಲ್ಲಿ ನೋಡಿ. ಹೌದು ಓಕೆ, ಸರ್, ನಿಯರ್ ಟು ಟಾರ್ಗೆಟ್ ಇದೆಯಲ್ವಾ ಸರ್? ನೋಡಿ, ಇದೆ ಸರ್, ಇದೆ. ಸೊ ಚೆನ್ನಾಗಿದೆ ಸರ್ ಸ್ಟ್ರಾಟಜಿ. ಸರ್ ಸೂಪರ್. ಇವಾಗ ನಿಮ್ಗೆ ಬಿಫೋರ್ ಒಂದು ಹಾಫ್ ಅನ್ ಅವರ್ ಏನ್ ಹೇಳ್ಕೊಟ್ಟಿದ್ದೀನೋ ಸ್ಟ್ರಾಟಜಿ, ಅದೇ ನಿಮ್ಗೆ ಇಲ್ಲಿ ನಾನು ಕಂಡೀಷನ್ಸ್ ಅಪ್ಲೈ ಮಾಡಿದ್ದೀನ ಇಲ್ವಾ? ಎಸ್ ಸರ್, 100% ಅದನ್ನೇ ಮಾಡಿದ್ದು. ಆದ್ರೆ ನೀವ್ ಏನು ಹೇಳ್ಬೇಡಿ, ಕಂಡೀಷನ್ಸ್ ಏನು ಅಂತ ಹೇಳ್ಬೇಡಿ. ಯಾಕಂತಂದ್ರೆ ಇದು ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಸೆಷನ್. ಓಕೆ, ಆಯ್ತು. ಸೊ ಅದಕ್ಕಂತ. ಓಕೆನಾ ಸರ್? ಎನಿಹೌ ಸ್ಟ್ರಾಟಜಿ ತುಂಬಾ ಚೆನ್ನಾಗಿದೆಯಾ ಸರ್? ಚೆನ್ನಾಗಿದೆ ಅಲ್ವಾ? ಫಸ್ಟ್ ಆಫ್ ಆಲ್ ಹೇಳಿ. ತುಂಬಾ ಸೂಪರ್ ಆಗಿ ವರ್ಕ್ ಆಗ್ತಿದೆ ಸರ್, ನಂಗೆ ಬಹಳ ಇಷ್ಟ. ಇಷ್ಟು ಲೈವ್ ಅಲ್ಲಿ ಯಾರು ಹೇಳ್ಕೊಡಲ್ಲ ಸರ್, ಹೌದು ಸರ್? ವರ್ಕಿಂಗ್ ಸ್ಟ್ರಾಟಜಿಗಳು ಸಿಕ್ಕಲ್ಲ ಯೂಶಲಿ, ಬಟ್ ಇದರ ವರ್ಕಿಂಗ್ ಸ್ಟ್ರಾಟಜಿನ ಒಬ್ರಿಗೆ ಎಕ್ಸ್ಪ್ಲೇನ್ ಮಾಡೋದು, ಒಬ್ರಿಗೆ ಹೇಳ್ಕೊಡೋದು, ಇದೆಲ್ಲ ತುಂಬಾ ಇಷ್ಟ ಆಯ್ತು. ಇಟ್ಸ್ ಗೋಯಿಂಗ್ ಗುಡ್. ಸೊ ಇವಾಗ ನೋಡಿ ಸರ್, ಇವಾಗ 26 ಪಾಯಿಂಟ್ಸ್ ಅಂದ್ರೆ ಎಷ್ಟು ಸರ್? 26 ಪಾಯಿಂಟ್ಸ್ ಅಂದ್ರೆ ಎಷ್ಟಾಗುತ್ತೆ ಪರ್ ಲಾಟ್ ಗೆ ಸರ್? ಪರ್ ಲಾಟ್ 2250. ಓಕೆ, ನೋಡಿ ಸರ್, ಜಸ್ಟ್ ವೆಯ್ಟ್ ಮಾಡ್ಬೇಕು ಸರ್ ಅಷ್ಟೇ. ಟಾರ್ಗೆಟ್ ಇಸ್ 1:3 ಸರ್. ಮಿನಿಮಮ್ 1:3 ಬುಕ್ ಮಾಡ್ಲೇಬೇಕು. ನೋಡಿ 29 ಪಾಯಿಂಟ್ಸ್ ಬಂದ ಸರ್. ಟಾರ್ಗೆಟ್ ಆಯ್ತು ಅನ್ಕೊಂತೀನಿ. ಇನ್ನು ಆಗಿಲ್ಲ ಸರ್. ನೋಡಿ ಆಯ್ತು, ನೋಡಿ ಓಕೆನಾ? ವೆಯ್ಟ್ ಮಾಡ್ಬೇಕು ಸರ್ 1:3 ಇಲ್ಲಿ ನೋಡಿ. ಆಯ್ತಾ ಸರ್? 1:3 ಎಕ್ಸಾಕ್ಟ್ಲಿ ಆಯ್ತು ಸರ್, 100%. ದಿಸ್ ಇಸ್ ವಾಟ್ ಶ್ರೀಲಕ್ಷ್ಮಿ ಆಪ್ಷನ್ ಟ್ರೇಡಿಂಗ್ ಸ್ಟ್ರಾಟಜಿ ಸರ್. ಓಕೆ, ರಿಯಲಿ ಅಪ್ರಿಶಿಯೇಟ್ ಸರ್. ಶ್ರೀಲಕ್ಷ್ಮಿ ಆಪ್ಷನ್ ಟ್ರೇಡಿಂಗ್ ಇಸ್ ಗುಡ್ ಸರ್. ಸರ್ ಇಷ್ಟ ಆಯ್ತಾ ಸರ್? ನೋಡಿ, ಇಷ್ಟ ಆಯ್ತು ಸರ್. ಲೈವ್ ಅಲ್ಲಿ ಪ್ರೂವ್ ಮಾಡ್ತಾ ಇದ್ದೀನಿ ಸರ್, ಇನ್ ಕ್ಲಾಸ್, ಹೌದಾ ಸರ್? ಸರ್ ನಿಜಾನೇ ಇದು ಪರ್ಫೆಕ್ಟ್ ಆಗಿ ವರ್ಕಿಂಗ್ ಇದೆ ಸರ್. ತುಂಬಾ ಚೆನ್ನಾಗಿ. ಇವಾಗ ಟ್ರೈಲಿಂಗ್ ಮೆಥಡ್ ಮಾಡಬಹುದಾ ಇಲ್ಲ ಇದನ್ನ? ಮಾಡಬಹುದು ಸರ್. ಕಂಟಿನ್ಯೂ ಹಂಗೆ 25% ನಾವು ಹೋಲ್ಡಿಂಗ್ ಇಟ್ಕೊಂಡಿದ್ರೆ ಮುಂದಕ್ಕೆ ಹೋಗಿರೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಇವಾಗ ರೆಕಾರ್ಡಿಂಗ್ ಆಫ್ ಮಾಡ್ತೀನಿ, ಮತ್ತೆ ನಿಮ್ಗೆ ಇದರಲ್ಲಿ ಸಮ್ ಟ್ರಿಕ್ಸ್ ಇರುತ್ತೆ, ಅದು ಹೇಳ್ಕೊಡ್ತೀನಿ, ಆಯ್ತಾ? ಆದ್ರೆ ಇದು ಮತ್ತೆ ಸರ್ ಇನ್ನೊಂದು, ಇದು ಇವಾಗ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಸರ್. ಯಾರಿಗಾದ್ರೂ ಏನಾದ್ರೂ ನೀವು ರಿವ್ಯೂ ಕೊಡ್ಬೇಕಂದ್ರೆ ಏನ್ ಕೊಡ್ತೀರಾ ಸರ್? ವಾಟ್ ಇಸ್ ಯುವರ್ ಎಕ್ಸ್ಪೀರಿಯನ್ಸ್? ಇದನ್ನ 100% ಎಲ್ಲಾರು ಟ್ರಯಲ್ ತಗೋಬಹುದು. ಆಕ್ಚುಲಿ ಹೇಳ್ಕೊಡ್ತಾರ ವರ್ಕಿಂಗ್ ಇದೆ. ನಾನು ಲೈವ್ ಆಗಿ ನೋಡಿದ್ದೀನಿ. ಆಕ್ಚುಲಿ ಲೈವ್ ಗಿಂತ ಮುಂಚೆ ನಾವು ಟ್ರೇಡ್ ಮಾಡ್ಬೇಕಂತ ಹೇಳ್ಕೊಡ್ತಾ ಇದ್ರು. ಲೈವ್ ಅಲ್ಲಿ ಮತ್ತೆ ಮಾಡಿ ತೋರಿಸಿದ್ದಾರೆ. ಇಟ್ಸ್ ಪ್ರೂವ್ ಸರ್, ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದಿ ವೆರಿ ಬೆಸ್ಟ್. ಸೊ ಇವಾಗ ನಾವು ಕಾನ್ಸೆಪ್ಟ್ಸ್ ಅಲ್ಲಿ ಬರೋಣ. ಸೊ ರಿಕಾರ್ಡ್ ಸ್ಟಾಪ್ ಮಾಡ್ತೀನಿ ಸರ್, ಆಯ್ತಾ? ಓಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.